ಪ್ರಿಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಗದ್ಯ, ಪದ್ಯ ಮತ್ತು ಪೂರಕ ಪಾಠದ ವಿವರಣಾ ಸಹಿತ ವಿಡಿಯೋ. ಈವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮ್ಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ಈ ಎಲ್ಲ ವಚನಗಳು ಶರಣರ ಜೀವನಕ್ಕೆ ಹಿಡಿದಂತ ಒಂದು ಕೈಗನ್ನಡಿ, ಶರಣರ ಅನುಭವದ ಅಕ್ಷರ ರೂಪ ಅಂತ ಹೇಳ್ಬಹುದು. ಶರಣ ಪಥದಲ್ಲಿ ಸಾಗಬಯಸುವಂತಹ ಪ್ರತಿಯೊಬ್ಬ ಪಥಿಕನಿಗೂ ಇದು ದಾರಿದೀಪವಾಗಿದೆ. ಅಂದ್ರೆ 12ನೇ ಶತಮಾನದಲ್ಲಿ ಉದಯಿಸಿದಂತಹ ಒಂದು ಧರ್ಮ ಪ್ರೇರಿತ ಸಾಹಿತ್ಯ ಇದಾಗಿದೆ. ಶ್ರೀ ಸಾಮಾನ್ಯರ ಬದುಕು ಬವಣೆಯ ಪ್ರತಿನಿಧಿಯಾಗಿ ಸಾಮಾಜಿಕ ಸಾಹಿತ್ಯಿಕ ಕ್ರಾಂತಿಯನ್ನು ಉಂಟು ಮಾಡಿರುವಂತಹ ಒಂದು ವಚನ ಸಾಹಿತ್ಯ ಇದು. ಈ ವಚನದ ಅಮೃತವನ್ನ ವಚನಾಮೃತ ಎನ್ನುವಂತಹ ಪದ್ಯ ಭಾಗದ ಮೂಲಕ ಗುರು ಶಿಷ್ಯರ ಸಂಬಂಧ, ಕಾಯಕ, ಭಕ್ತಿ, ಜೀವನದ ಸಾರ್ಥಕತೆಯ ಬಗ್ಗೆ ತಿಳಿಸಿದಂತಹ ವಚನಕಾರರು ಯಾರು ಅಂತಂದ್ರೆ ನೋಡಿ, ಇಲ್ಲಿ ಅತ್ಯಂತ ನೇರ ನಿಷ್ಠುರವಾದಿ ಅನೇಕ ಶಿವಚರಣ ಶರಣೀಯರಿಗೆ ಭಕ್ತಿ ವೈರಾಗ್ಯವನ್ನ ಬೋಧಿಸಿ ತನ್ನ ವಚನಗಳ ಮೂಲಕ ಅಂತರಂಗ ಬಹಿರಂಗವನ್ನ ಶೋಧಿಸಲೆತ್ನಿಸಿದಂತ ಅಲ್ಲಮ ಪ್ರಭು, ಹಾಗೆ ಅನುಭವ ಮಂಟಪದ ಅನುಭಾವಿಗಳಲ್ಲಿ ಒಬ್ಬನಾದಂತ ಈ ಶರಣನು ಬಸವಣ್ಣನವರ ಮಹಾಮನೆಯ ಮುಂದೆ ಚೆಲ್ಲಿದ ಅಕ್ಕಿಯನ್ನು ಆಯುವ ಕಾಯಕ ಮಾಡುತ್ತಿದ್ದರಿಂದಲೇ ಪ್ರಸಿದ್ಧನಾದ ಆಯ್ದಕ್ಕಿ ಮಾರಯ್ಯ, ಹಾಗೆ ಗಂಡು ಹೆಣ್ಣೆಂಬ ಸಾಂಪ್ರದಾಯಿಕ ಚೌಕಟ್ಟಿನಿಂದ ಹೊರಬಂದು ಸಮಾನತೆಯ ತತ್ವದ ಆಧಾರದಿಂದ ತನ್ನ ಧೋರಣೆಯನ್ನು ವಚನದಲ್ಲಿ ಮೂಡಿಸಿದಂತ ಅಮುಗೆರಾಯಮ್ಮ ಮತ್ತು ಹಡಪದ ಅಪ್ಪಣ್ಣ ಎಂಬುವರ ಧರ್ಮಪತ್ನಿಯಾಗಿದ್ದು, ವ್ಯಕ್ತಿಯ ಹುಟ್ಟಿಗೂ ಅವನು ಸಾಧಿಸಿರುವಂತಹ ಸಾಧನೆಗೂ ಸಂಬಂಧವಿಲ್ಲ ಎಂದು ನಿರೂಪಿಸಿದಂತ ವಚನಕಾರ್ತಿಯಾದಂತಹ ಶಿವಶರಣಿ ಲಿಂಗಮ್ಮ ಇವರ ವಚನದ ಮೌಲ್ಯಗಳನ್ನ ನಾವು ಇಲ್ಲಿ ವಚನಾಮೃತ ಎನ್ನುವಂತಹ ಪದ್ಯದ ಮೂಲಕ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ವಚನಕಾರರು ಯಾರು ಅಂತಂದ್ರೆ ಅಲ್ಲಮ ಪ್ರಭುಗಳು. ಮೊದಲು ಏನ್ ಮಾಡೋಣ, ಅವರ ಪರಿಚಯವನ್ನ ನೋಡ್ತಾ ಹೋಗೋಣ. ಅಲ್ಲಮ ಪ್ರಭು 12ನೇ ಶತಮಾನದ ಪ್ರಸಿದ್ಧ ಚಿಂತಕ, ತತ್ವಜ್ಞಾನಿ, ಶಿವಶರಣ ಮತ್ತು ವಚನಕಾರ. ಈತ ಜನಿಸಿದ್ದು ಇಲ್ಲಿ ಶಿವಮೊಗ್ಗದಲ್ಲಿ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ. ಇವನ ತಂದೆ ಹೆಸರು ನಿರಹಂಕಾರ ಮತ್ತು ತಾಯಿ ಸುಜ್ಞಾನಿ. ಈತ ಕಲ್ಯಾಣದಲ್ಲಿ ಬಸವಣ್ಣ ಸ್ಥಾಪಿಸಿರುವಂತಹ ಶೂನ್ಯ ಪೀಠದ ಅಧ್ಯಕ್ಷನಾಗಿ ಅನೇಕರಿಗೆ ಮಾರ್ಗದರ್ಶನವನ್ನ ನೀಡಿದ್ದಾನೆ. ಅವನು ಒಬ್ಬ ಅನುಭಾವಿ, ಹಾಗೆ ಸತ್ಯಶೋಧನೆಯೇ ಅವನ ಜೀವನದ ಒಂದು ಪರಮ ಗುರಿಯಾಗಿತ್ತು. ಅವನ ವಚನಗಳು ಬೆರಗು ಮತ್ತು ಬೆಳಗಿನಿಂದ ಕೂಡಿವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗುಹೇಶ್ವರ ಎಂಬುದು ಈತನ ವಚನದ ಅಂಕಿತವಾಗಿದೆ. ಇದಿಷ್ಟು ಅಲ್ಲಮ ಪ್ರಭುವಿನ ಪರಿಚಯ. ಈಗ ಈ ವಚನದ ಆಶಯ ಭಾವ ಏನಿದೆ, ತಂದೆ ತಾಯಿ ಗುರುಗಳಿಗೆ ದೈವತ್ವದ ಸ್ಥಾನಮಾನ ನೀಡಿರುವಂತಹ ಸಂಸ್ಕೃತಿ ನಮ್ಮದು ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಂದೆ ತಾಯಿ ಮತ್ತು ಗುರುಗಳಿಗೆ ಅತ್ಯಂತ ಉನ್ನತವಾದ ಸ್ಥಾನವಿದೆ, ದೇವರ ಸ್ಥಾನವಿದೆ, ದೈವತ್ವದ ಸ್ಥಾನವನ್ನ ಸಹ ನೀಡಿದ್ದಾರೆ. ಅದರಲ್ಲಿಯೂ ಗುರುವಿನ ಸ್ಥಾನ ಅನ್ನೋದು ಬಹಳ ಪವಿತ್ರವಾದಂಥದ್ದು ಅಂತ ಹೇಳ್ತಾರೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಂದರೆ ಗುರುವಿಗೆ ಇಲ್ಲಿ ಸೃಷ್ಟಿ ಸ್ಥಿತಿ ಲಯಕಾರಕರಾದ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ಥಾನವನ್ನ ನೀಡಿ ಇಲ್ಲಿ ಗೌರವಿಸಿದ್ದಾರೆ. ಯಾಕೆ ಶಿಷ್ಯನಿಗೆ ಗುರು ಏನ್ ಮಾಡ್ಬೇಕು, ಒಳ್ಳೆಯ ಸಂಸ್ಕಾರವನ್ನ ನೀಡಬೇಕು. ಬರೀ ವಿದ್ಯೆ ಅಷ್ಟೇ ಅಲ್ಲ, ವಿದ್ಯೆಯ ಜೊತೆಗೆ ಸಂಸ್ಕಾರ, ವಿನಯವನ್ನ ನೀಡಬೇಕು, ಬದುಕಿನ ಮಾರ್ಗವನ್ನ ನೀಡಬೇಕು. ವಿದ್ಯಾ ವಿನಯೇನ ಶೋಭತೆ ಅಂತೀವಲ್ಲ, ಆ ರೀತಿಯಾಗಿ ವಿದ್ಯೆಯ ಜೊತೆಗೆ ಅವನಿಗೆ ವಿನಯವನ್ನು ಸಹ ನೀಡಬೇಕು, ಬದುಕಿನ ಮಾರ್ಗವನ್ನ ತಿಳಿಸುವಂಥದ್ದು ಗುರುವಿನ ಕರ್ತವ್ಯ. ಅಂದ್ರೆ
ಆ ಗುರುವಿಗೆ ಇಂತ ಒಂದು ಮಹತ್ವದ ಸ್ಥಾನವನ್ನು ಕೊಟ್ಟಿರೋದೇ ಇದಕ್ಕೆ ಅಂತ ಹೇಳ್ಬೋದು. ದೇವರ ಸ್ಥಾನ ಅಂತಂದ್ರೆ ದೇವರು ಬಂದು ಇಲ್ಲಿ ಆ ಒಂದು ಕಾರ್ಯವನ್ನು ನಿರ್ವಹಿಸಕ್ಕಾಗದೇ ಇರೋದ್ರಿಂದ ದೇವರ ರೂಪದಲ್ಲಿ, ದೇವರ ಒಂದು ದೈವತ್ವವನ್ನು ಗುರುವಿನ ರೂಪದಲ್ಲಿ ಕಾಣ್ತಾ ಇದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಗುರುವಿಗೆ ಆ ರೀತಿಯಾದಂತಹ ಒಂದು ಸ್ಥಾನವನ್ನು ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಏನಾಗತ್ತೆ, ಈ ರೀತಿಯ ಸ್ಥಾನ ಇರುವಂತ ಇದ್ರಲ್ಲಿ, ಈ ಜಗತ್ತಿನಲ್ಲಿ ಪರಿವರ್ತನೆ ಅನ್ನೋದೊಂದು ಜಗದ ನಿಯಮ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಪರಿವರ್ತನೆ ಅಂದ್ರೆ ಬದಲಾವಣೆ ಅಥವಾ ಮನ್ವಂತರಗಳು ಅಂತ ಹೇಳ್ಬೋದು. ಅಂದ್ರೆ ಒಂದು ಕಾಲದಿಂದ ಇನ್ನೊಂದು ಕಾಲಕ್ಕೆ, ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ಹೋದ ಹಾಗೆ ಜಗದ ನಿಯಮದಲ್ಲಿ ಪರಿವರ್ತನೆ ಆಗತ್ತೆ, ಬದಲಾವಣೆಯನ್ನ ನೋಡ್ತೀವಿ. ಕಾಲದ ಗತಿಯಲ್ಲಿ ಪರಿವರ್ತನೆ ನೋಡ್ತೀವಿ. ಅದೇ ರೀತಿಯಾಗಿ ಗುರುವಿನ ಸ್ಥಾನ ಮತ್ತು ಶಿಷ್ಯನ ಒಂದು ಕಲಿಕಾ ಮಟ್ಟದಲ್ಲಿಯೂ ಈ ಪ್ರವೃತ್ತಿಯಲ್ಲಿಯೂ ನಾವು ಇದನ್ನ ನೋಡ್ತೀವಿ ಅನ್ನೋದಲ್ಲಿ ಈ ಪರಿವರ್ತನೆಯನ್ನು ನೋಡ್ತೀವಿ. ಯಾವ ರೀತಿಯಾಗಿ 4 ಯುಗದಲ್ಲಿ ಹೇಗೆ ಪರಿವರ್ತನೆಯನ್ನು ನೋಡ್ತೀವಿ ಅನ್ನೋದನ್ನ ಇಲ್ಲಿ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಮಾರ್ಮಿಕವಾಗಿ ಬಿಂಬಿಸಿದ್ದಾರೆ. ಪ್ರವೇಶದಲ್ಲಿ ಏನ್ ಹೇಳಿದ್ದಾರೆ? ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನದಲ್ಲಿ ಅತ್ಯಮೂಲ್ಯವಾದಂತದ್ದು 12ನೇ ಶತಮಾನ ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಯಾಕೆ 12ನೇ ಶತಮಾನ ಅತ್ಯಮೂಲ್ಯ? ಪಾಂಡಿತ್ಯಯುಕ್ತವಾಗಿದ್ದಂತಹ ಸಾಹಿತ್ಯ ಜನಸಾಮಾನ್ಯರ ದನಿಯಾಗಿ ಶ್ರೀ ಸಾಮಾನ್ಯನ ಬದುಕು ಬವಣೆಯ ಪ್ರತಿನಿಧಿಯಾಗಿದ್ದು, ಸಾಮಾಜಿಕ ಸಾಹಿತ್ಯಿಕ ಕ್ರಾಂತಿಯನ್ನುಂಟು ಮಾಡಿದ್ದು ವಚನ ಸಾಹಿತ್ಯ. ಆದ್ದರಿಂದ 12ನೇ ಶತಮಾನ ಬಹಳ ಮುಖ್ಯ ಸಾಹಿತ್ಯ ಚರಿತ್ರೆಯಲ್ಲಿ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಶರಣರ ಈ ಸಾಹಿತ್ಯ ವಿಶ್ವಕ್ಕೆ ಮಾದರಿ ಮತ್ತು ಸಾಮಾಜಿಕ ಸಮಾನತೆಗೆ ಹಿಡಿದಂತ ಕೈಗನ್ನಡಿ. ಅರಿತರೆ ಶರಣ, ಮರೆತರೆ ಮಾನವ ಎಂಬುದನ್ನು ಇಲ್ಲಿ ಶರಣ ತತ್ವದ ಒಂದು ವಾಕ್ಯವನ್ನು ಇಲ್ಲಿ ಹೇಳಿದ್ದಾರೆ. ಶ್ರೀ ಸಾಮಾನ್ಯರು ಮಹಾಜ್ಞಾನವನ್ನರಿತಾಗ ನಿತ್ಯ ಮುಕ್ತನಾಗುತ್ತಾನೆ ಎಂಬ ಶರಣರ ಮಾತುಗಳಿಲ್ಲಿದೆ. ವಚನ ಸುಳ್ನುಡಿಗಳು ಸಾಮಾನ್ಯರನ್ನು ದೈವತ್ವಕ್ಕೆ ಏರಿಸುತ್ತದೆ. ಅಂದ್ರೆ ತಮ್ಮ ಕಾಯಕವನ್ನ ನಿಷ್ಠೆಯ ಮೂಲಕ ಮಾಡಿ ಸಾಮಾಜಿಕ ಜಾಗೃತಿಯನ್ನು ಉಂಟು ಮಾಡಲು ಇಲ್ಲಿ ಗಂಡು ಹೆಣ್ಣೆಂಬ ಭೇದ ಭಾವವಿಲ್ಲದೆ, ಮೇಲು ಕೀಳು ಅನ್ನುವಂತಹ ತಾರತಮ್ಯವಿಲ್ಲದೆ ಶಿವಶರಣರು ತಮ್ಮ ಇಷ್ಟ ದೇವರ ಹೆಸರನ್ನೇ ಅಂಕಿತವನ್ನಾಗಿಸಿ ವಚನಗಳನ್ನ ರಚಿಸಿದ್ದಾರೆ. ಇಂತಹ ವಚನದ ಅಮೃತವನ್ನುಣಿಸಿ ಪರಿಚಯಿಸುವ ಉದ್ದೇಶದಿಂದ ಈ ವಚನವನ್ನ ನಮ್ಗೆ ನೀಡಿದ್ದಾರೆ. ಹಾಗಾದ್ರೆ ಮೊದಲ ವಚನದ ಅಮೃತವನ್ನ ಅಲ್ಲಮ ಪ್ರಭುಗಳು ಯಾವ ರೀತಿಯಾಗಿ ನಮ್ಗೆ ಇಲ್ಲಿ ಪರಿಚಯಿಸಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದ್ಲಿನ ನೋಡೋಣ, ಈ ವಚನವನ್ನ ಹೇಳೋಣ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಗಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ಗುಹೇಶ್ವರ. ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ಬೆರಗಾದೆನು. ಏನ್ ಹೇಳ್ತಿದಾರೆ ನೋಡಿ ಇಲ್ಲಿ ಅಲ್ಲಮ ಪ್ರಭು ತಮ್ಮ ವಚನದ ಮೂಲಕ 4 ಕಾಲಗಳಲ್ಲಿ ಯಾವ ರೀತಿಯಾಗಿ ಪರಿವರ್ತನೆ ಆಗಿದೆ, 4 ಕಾಲದಲ್ಲಿ ಗುರು ಶಿಷ್ಯರ ಸಂಬಂಧದಲ್ಲಿ ಹೇಗೆ ಪರಿವರ್ತನೆಯನ್ನುಂಟು ಮಾಡಿದೆ, ಹೇಗೆ ಬದಲಾವಣೆಯನ್ನುಂಟು ಮಾಡಿದೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಮತ್ತು ಕಲಿಯುಗದಲ್ಲಿ ಇರುವಂತಹ ಗುರು ಶಿಷ್ಯರ ನಡುವಿನ ಸಂಬಂಧದ ಬಗ್ಗೆ ಇಲ್ಲಿ ಬಹಳ ಸುಂದರವಾಗಿ ವರ್ಣಿಸಿ ಹೇಳಿದ್ದಾರೆ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಅಂದ್ರೆ ಈ ಕೃತಯುಗದಲ್ಲಿ ಗುರು ತನ್ನ ಶಿಷ್ಯನಿಗೆ ಹೊಡೆದು ಬಡಿದು ವಿದ್ಯೆಯನ್ನು ಕಲಿಸಿದರೆ, ಅಂದ್ರೆ ಹೊಡೆಯುವ ಬಡಿಯುವ ಮೂಲಕ, ಅಂದ್ರೆ ಶಿಕ್ಷೆಯನ್ನು ನೀಡುವ ಮೂಲಕ ವಿದ್ಯೆಯನ್ನು ಕಲಿಸಿದರೆ, ಜ್ಞಾನವನ್ನು ನೀಡಿದರೆ, ತಿಳುವಳಿಕೆಯನ್ನು ನೀಡಿದರೆ, ಆ ಶಿಷ್ಯನು ಏನ್ ಹೇಳ್ತಾನೆ, ಅದೇ ಇದೇ ಮಹಾಪ್ರಸಾದ, ಇದೇ ನನಗೆ ಆಶೀರ್ವಾದ ಅಂತೇಳಿ, ಇದೇ ನೀವು ನನಗೆ ಕೊಡ್ತಿರುವಂತ ಒಂದು ವಿದ್ಯೆ ಅಂತೇಳಿ ಅವನ್ ಏನ್ ಮಾಡ್ತಾನೆ, ಅದನ್ನ ಒಪ್ಪಿಕೊಳ್ತಾನೆ. ಅಂತಂದ್ರೆ ಶಿಕ್ಷೆಯನ್ನು ಕೊಟ್ರು ಅವನು ಆ ಶಿಕ್ಷೆ ನನಗೆ ಕೊಡ್ತಾ ಇರೋದು ನನ್ನ ಜೀವನದ ಒಳ್ಳೆಯ ಮಾರ್ಗಕ್ಕೆ ಅನ್ಕೊಂಡು ಶಿಷ್ಯ ಏನ್ ಮಾಡ್ತಾನೆ, ಗುರುವಿನ ಶಿಕ್ಷೆಯ ಜೊತೆಯಲ್ಲಿ ವಿದ್ಯೆಯನ್ನ ಕಲಿತಾನೆ. ಯಾವ ಯುಗದಲ್ಲಿ? ಕೃತಯುಗದಲ್ಲಿ. ಹಾಗೆಯೇ ನೋಡಿ, ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಸ್ವಲ್ಪ ಬದಲಾವಣೆ ಹೊಂದಿ ತ್ರೇತಾಯುಗದಲ್ಲಿ ಬಂದಾಗ
ಗುರು ಏನ್ ಮಾಡ್ತಾನೆ, ಶಿಷ್ಯನಿಗೆ ಬೈದು ಬೆದರಿಸಿ ಹೊಡೆಯೋದ್ ಬಿಟ್ಟು, ಬೈದು ಬೆದರಿಸಿ ಯಾವ ರೀತಿ ಪರಿವರ್ತನೆ ಆಗ್ತಾ ಇದೆ ನೋಡಿ. ಬೈದು ಬೆದರಿಸಿ ವಿದ್ಯೆಯನ್ನ ಹೇಳಿದ್ರೆ, ವಿದ್ಯೆಯನ್ನ ಕಲಿಸಿದ್ರೆ, ಬುದ್ಧಿಯನ್ನ ಕಲಿಸಿದ್ರೆ, ಒಳ್ಳೆಯ ಜ್ಞಾನ ಮಾರ್ಗದೆಡೆ ಕರ್ಕೊಂಡು ಹೋದ್ರೆ, ಶಿಷ್ಯ ಏನ್ ಹೇಳ್ತಾನೆ, ಇದೇ ನನಗೆ ಆಶೀರ್ವಾದ, ಇದೇ ನನಗೆ ಮಹಾಪ್ರಸಾದ, ಇದೇ ನನಗೆ ದಾರಿದೀಪ ಅಂತೇಳಿ ಒಪ್ಕೋತಾನೆ. ಹಾಗೆ ಮುಂದೆ ನೋಡಿ, ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಗಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಇನ್ ಸ್ವಲ್ಪ ಪರಿವರ್ತನೆಯಾಗಿ ಬದಲಾವಣೆಯಾಗಿ, ಬರೀ ಕಣ್ಣನ್ನು ಬಿಟ್ಟು ಕಣ್ಣನ್ನು ಹೊರಳಿಸಿ ಜಂಗಿಸಿ ಅಂತಂದ್ರೆ ಕಣ್ಬಿಟ್ಟು ನೋಡುವ ಮೂಲಕ ಅವರಿಗೆ ದಾರಿದೀಪವನ್ನು ತೋರಿಸಿ ಜ್ಞಾನವನ್ನ ವಿದ್ಯೆಯನ್ನು ನೀಡ್ತಾ ಇದ್ರೆ, ಅದಕ್ಕೂ ಸಹ ಆಗಿನ ಶಿಷ್ಯರು, ದ್ವಾಪರ ಯುಗದ ಶಿಷ್ಯರು ಏನ್ ಮಾಡ್ತಾರೆ, ಇದೇ ಮಹಾಪ್ರಸಾದ, ಇದೇ ನನಗೆ ಆಶೀರ್ವಾದ ಅಂತೇಳಿ ಒಪ್ಕೋತಾರೆ. ಹಾಗೆ ಕೊನೆಯ ಯುಗವಾಗಿರುವಂತಹ ಕಲಿಯುಗದಲ್ಲಿ, ಇಲ್ಲಿ 4ನೇ ಯುಗದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನೆಯ ಗುಹೇಶ್ವರ. ಅಂತಂದ್ರೆ 4ನೇ ಯುಗವಾಗಿರುವಂತಹ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ಯಾವ ರೀತಿಯಾಗಿ ವಂದಿಸಿ ಅಂತಂದ್ರೆ ಸ್ನೇಹದ ರೀತಿಯಲ್ಲಿ, ಸ್ನೇಹದ ಮೂಲಕ ಅವನ ಜೊತೆಗೆ ಬೆರೆತು, ಬೈಯೋದತ್ವಾ ಹೊಡೆಯೋದತ್ವಾ ಕಣ್ಣನ್ನು ಬಿಡೋದತ್ವಾ ಯಾವುದೇ ರೀತಿಯ ಶಿಕ್ಷೆಯನ್ನು ನೀಡದೆ ಏನ್ ಮಾಡ್ಬೇಕು, ಅವನನ್ನ ವಂದಿಸಿ, ಅಂದ್ರೆ ಅವನ ಜೊತೆಯಲ್ಲಿ ಸ್ನೇಹಿತನ ರೀತಿಯಲ್ಲಿ ಇದ್ದು, ಅಂದ್ರೆ ಅವರಿಗೆ ನಿಧಾನಗತಿಯಲ್ಲಿ ಅವರಿಗೆ ಸಮಾಧಾನದ ಮೂಲಕ ಹೇಳಿ, ಅಂದ್ರೆ ಸಹನೆಯಿಂದ ಹೇಳಿ, ಗುರುವಿನಲ್ಲೂ ಈಗ ಪರಿವರ್ತನೆ ಆಗ್ಬೇಕಾಗತ್ತೆ, ಶಿಷ್ಯನಲ್ಲಿ ಯಾವ ರೀತಿ ಪರಿವರ್ತನೆ ಆಗಿದೆ ಅಂದ್ಮೇಲೆ ಗುರು ಅದರ ತಕ್ಕನಾಗಿರ್ಬೇಕಲ್ವಾ, ಅದೇ ರೀತಿ ವಂದಿಸಿ ಗುರು ಶಿಷ್ಯನಿಗೆ ಕಲಿಸಿದರೆ ಈಗಿನ ಅಂತ ಕಲಿಯುಗದ ಶಿಷ್ಯರು ಏನ್ ಮಾಡ್ತಾರೆ, ಇದೇ ಮಹಾಪ್ರಸಾದ, ಇದೇ ಆಶೀರ್ವಾದ ಅಂತೇಳಿ ಒಪ್ಕೊಳ್ಳುವಂತಹ ಪರಿಸ್ಥಿತಿ ಇದೆ ಅಂತೇಳಿ ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕಾಲದ ನಿಯಮ ಕಟ್ಟುಪಾಡುಗಳು, ಕಾಲ ಉರುಳಿದಂತೆ ಇರುವಂತಹ ಸಮಾಜದ ಕಟ್ಟುಪಾಡುಗಳು ಹೇಗೆ ಮನುಷ್ಯನಲ್ಲಿ ಇರ್ಬೋದು, ಅವನ ನಡೆನುಡಿಗಳಲ್ಲಿ ಹೇಗೆ ಬದಲಾವಣೆ ತರುತ್ತದೆ ಅನ್ನೋದನ್ನು ನೋಡಿ ನಾ ಬೆರಗಾದೆನು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಕಾಲದ ಕಟ್ಟಳೆ ಅಂದ್ರೆ ಅಲ್ಲಮ ಪ್ರಭುಗಳಿಗೆ ಇದು ಅವ್ರು ಬರ್ದಿರುವಾಗ ಯಾವ್ದಿತ್ತು, 12ನೇ ಶತಮಾನದ ಟೈಮಲ್ಲಿ ಬರ್ದಿರೋದು. ಆ ಟೈಮಲ್ಲಿ ಅವರು ಏನ್ ಮಾಡಿದ್ರು, ತಮ್ಮ ವಚನವನ್ನ ಇಲ್ಲಿ ಈ ರೀತಿ ಆಗತ್ತೆ, ಈ 4 ಕಾಲಘಟ್ಟದಲ್ಲಿ ಜಗದ ನಿಯಮ ಪರಿವರ್ತನೆ ಹೀಗಾಗತ್ತೆ ಅನ್ನೋದು ಗೊತ್ತಿದ್ದು ಅವ್ರು ಬರೆದು ಇದರಿಂದ ಬೆರಗಾದೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಗುರುವಿನ ಬಗ್ಗೆ ಶಿಷ್ಯನಿಗೆ ಇದ್ದಂತಹ ಗೌರವ ಭಾವನೆ ಏನಾಗ್ತಾ ಇದೆ, ಕ್ಷೀಣಿಸ್ತಾ ಇದೆ. ಕಾಲಗಳಿದಾಗ ಮರಳ್ತಾ ಇದ್ದಂತೆ, ಪರಿವರ್ತನೆ ಆದಂತೆ, ಅಂದ್ರೆ ಶಿಷ್ಯನಲ್ಲಿರುವಂತಹ ನೈತಿಕ ಮಟ್ಟಗಳು ಕುಸಿತಾ ಇದೆ ಅನ್ನೋದನ್ನ ಅಲ್ಲಮ ಪ್ರಭು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ವರ್ಣನೆಯನ್ನ ಮಾಡಿದ್ದಾರೆ. ಚೆನ್ನಾಗಿದೆ ಅಲ್ವಾ ಇದು? ಈ ರೀತಿಯಾಗಿರುವಂತಹ ಗುರು ಶಿಷ್ಯರ ಸಂಬಂಧದ 4 ಯುಗದಲ್ಲಿ ಹೇಗೆ ಪರಿವರ್ತನೆ ಆಗಿದೆ ಅನ್ನೋದು. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನೆಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನೆಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಗಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನೆಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನೆಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು. ಇದು ಮೊದಲನೇ ವಚನದ ಸಾರಾಂಶ ಮತ್ತು ವಚನ ಆಯ್ತು. ಈಗ ಏನ್ ಮಾಡೋಣ, ಆಯ್ದಕ್ಕಿ ಮಾರಯ್ಯ ಅವರ ಪರಿಚಯವನ್ನ ನೋಡಿ ಅವರ ವಚನವನ್ನ ತಿಳ್ಕೊಳ್ಳೋಣ. ಆಯ್ದಕ್ಕಿ ಮಾರಯ್ಯ, ಈತನ ಕಾಲ ಸುಮಾರು ಕ್ರಿಸ್ತಶಕ 1160. ಶಿವಶರಣ ಹಾಗೂ ವಚನಕಾರರು ಇವರು ರಾಯಚೂರು ಜಿಲ್ಲೆಯ ಅಮರೇಶ್ವರದ ಆಯ್ದಕ್ಕಿ ಲಕ್ಕಮ್ಮನ ಪತಿ. ಆಯ್ದಕ್ಕಿ ಮಾರಯ್ಯ ಎಂದೇ ಪ್ರಸಿದ್ಧರಾದವರು. ಈವರೆಗೆ ಈತನು ಸುಮಾರು 32 ವಚನಗಳು ದೊರೆತಿವೆ. ಎಂಥ ಪರಿಸ್ಥಿತಿ ಎದುರಾದರೂ ಕಾಯಕವನ್ನು ಬಿಡದೆ ಮಾಡಬೇಕು ಹಾಗೂ ಕಾಯಕ ಮಾಡಿ ಬದುಕಬೇಕು, ಯಾಚನೆ ಮಾಡಬಾರದು ಹಾಗೂ ಕೂಡಿಡಬಾರದು ಎಂದು ಹೇಳುವ ಮೂಲಕ ಕಾಯಕ ಬದುಕಿನ ಒಂದು ಮಹತ್ವವನ್ನ ಈ ವಚನದಲ್ಲಿ ಇವರು ಹೇಳಿದ್ದಾರೆ. ಅಂದ್ರೆ ಇವರ ವಚನಗಳಲ್ಲಿ ಕಾಯಕದ ಬದುಕಿನ ಮಹತ್ವ ಬಹಳ ಮುಖ್ಯ ಅನ್ನೋದನ್ನ ಇಲ್ಲಿ ಸಾರಿದ್ದಾರೆ. ಇಂತಹ ಆದರ್ಶವನ್ನು ಹೊಂದಿರುವಂತಹ ಈತನ ಅಂಕಿತ ಅಮರೇಶ್ವರ ಲಿಂಗ.
ಬೀದಿಯಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ತಂದು ದಾಸೋಹ ಮಾಡುವುದೇ ಅವರ ಕಾಯಕವಾಗಿತ್ತು. ಇದಿಷ್ಟು ಐದಕ್ಕಿ ಮಾರಯ್ಯ ಅವರ ಪರಿಚಯ. ಇದರ ಆಶಯ ಭಾವದಲ್ಲಿ ಏನಿದೆ? ಕಾಯಕವೇ ಕೈಲಾಸ. ಅಂದ್ರೆ ಕಾಯಕವೇ ಕೈಲಾಸ ಎನ್ನುವಂತ ಒಂದು ಬಸವಣ್ಣನವರ ವಚನದ ಒಂದು ಸಾಲಿನ ಮೂಲಕ ಇಲ್ಲಿ ಅವರು ಹೇಳಿದ್ದಾರೆ. ಅಂದ್ರೆ ಕಾಯಕದ ಮಹತ್ವವನ್ನ ಇಲ್ಲಿ ಐದಕ್ಕಿ ಮಾರಯ್ಯ ಅವರು ಹೇಳಿದ್ದಾರೆ. ಮನುಷ್ಯನಿಗೆ ಕಾಯಕವೇ ಮುಖ್ಯ, ಅಂದ್ರೆ ಕೆಲಸವೇ ಮುಖ್ಯ. ಕಾಯಕದಲ್ಲೇ ಸರ್ವಸ್ವವನ್ನು ಕಾಣಬಹುದು. ಅಂದ್ರೆ ತಾನು ಮಾಡುವಂತಹ ಕಾಯಕದಲ್ಲಿ ಅವನು ತನ್ನ ಸರ್ವಸ್ವವನ್ನು ಕಾಣಬಹುದು, ಅಂದ್ರೆ ಸರ್ವ ಸುಖವನ್ನು ಕಾಣಬಹುದು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಶ್ರೇಷ್ಠ ಹಾಗೂ ಸರ್ವಕಾಲಿಕ ಸತ್ಯ ಇದು ಅನ್ನೋದನ್ನ ನೆನ್ಪು ಮಾಡ್ಕೊಡ್ತಾ ಇರೋದು. ಕರ್ತವ್ಯ ನಿಷ್ಠೆ ಮತ್ತು ಬದ್ಧತೆಯನ್ನು ಸಾರುವುದು ಈ ವಚನ. ಅಂದ್ರೆ ಕರ್ತವ್ಯ ನಿಷ್ಠೆ ಹೇಗಿರ್ಬೇಕು, ನಮ್ಮ ಕಾಯಕ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ. ಇದು ಈ ವಚನದ ಒಂದು ಆಶಯ. ಹಾಗಾದ್ರೆ ಈ ವಚನದಲ್ಲಿ ಕಾಯಕದ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕಾಯಕದಲ್ಲಿ ನಿರತನಾಡೆ ಗುರು ದರ್ಶನವಾದಡು ಮರೆಯಬೇಕು. ಲಿಂಗ ಪೂಜೆಯಾದಡು ಮರೆಯಬೇಕು. ಜಂಗಮ ಮುಂದೆ ನಿಂದಿದ್ದಡು ಅಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಎಷ್ಟ್ ಚೆನ್ನಾಗಿ ಹೇಳಿದ ನೋಡಿ ಇಲ್ಲಿ ಕಾಯಕದ ಬಗ್ಗೆ ಐದಕ್ಕಿ ಮಾರಯ್ಯ. ವ್ಯಕ್ತಿ ತಾನು ಮಾಡುತ್ತಿರುವಂತಹ ಕಾಯಕ ಅಥವಾ ಕೆಲಸದಲ್ಲಿ ಏನಿರ್ಬೇಕು? ಶ್ರದ್ಧೆ ಇರ್ಬೇಕು, ತಲ್ಲೀನನಾಗಿರ್ಬೇಕು, ಮಗ್ನತೆ ಇರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಕಾಯಕವೇ ಕೈಲಾಸ ಎನ್ನುವುದು ಒಂದು ನುಡಿಗಟ್ಟು. ಈ ನುಡಿಗಟ್ಟಿನ ರೀತಿಯಲ್ಲಿ ಕಾಯಕ ಎಂದ್ರೆ ಕೆಲಸ. ವ್ಯಕ್ತಿಯು ತಾನು ಮಾಡುವಂತಹ ಕೆಲಸದಲ್ಲಿ ಮಗ್ನನಾಗಿರ್ಬೇಕು ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಅಂದ್ರೆ ಕಾಯಕದಲ್ಲಿ ನಿರತನಾಡೆ ಗುರುದರ್ಶನವಾದಡು ಮರೆಯಬೇಕು. ಅಂದ್ರೆ ತಾನು ಮಾಡುವಂತಹ ಕೆಲಸದಲ್ಲಿ ಮಗ್ನನಾಗಿರುವಾಗ, ತಾನು ಕೆಲಸದಲ್ಲಿ ನಿರತನಾಗಿರುವಾಗ ತನ್ನ ಗುರು ಎದುರಿಗೆ ಬಂದರೂ ಕೂಡ ತನ್ನ ಕಾಯಕಕ್ಕೆ ತೊಂದರೆಯಾಗದೇ ಇರುವ ರೀತಿಯಲ್ಲಿ ಅವನಿರ್ಬೇಕು, ತೊಂದರೆಯಾಗಬಾರದು. ಮೊದಲು ಕಾಯಕವನ್ನ ಮುಗಿಸ್ಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಹಾಗೆ ನೋಡಿ, ಲಿಂಗ ಪೂಜೆಯಾದಡು ಮರೆಯಬೇಕು. ಕಾಯಕ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಲಿಂಗ ಪೂಜೆಯನ್ನು ಸಹ ಮರಿಬೇಕು. ಅಂದ್ರೆ ಕಾಯಕವನ್ನ ಮುಗಿಸಿ, ತಾನು ಮಾಡುತ್ತಿರುವ ಕೆಲಸವನ್ನು ಮೊದಲು ಮುಗಿಸಿ ಆಮೇಲೆ ಲಿಂಗ ಪೂಜೆಯನ್ನು ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ತಾನು ಮಾಡುವ ಕೆಲಸವನ್ನ ಮೊದಲು ಮುಗಿಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ತನ್ನ ಕಾಯಕವೇ ಮುಖ್ಯ. ತಾನು ಕಾಯಕದಲ್ಲಿರುವಾಗ ಒಂದು ವೇಳೆ ಜಂಗಮ ಮುಂದೆ ನಿಂತಿದ್ದಳು ಹಂಗ ಹರಿಯಬೇಕು. ಅಂದ್ರೆ ಜಂಗಮರು ಕಾಣಿಕೆಗಾಗಿ ಮುಂದೆ ಬಂದು ನಿಂತಿದ್ದರೂ ಮೊದಲು ತನ್ನ ಕಾಯಕದ ಕಡೆಗೆ ಗಮನ ಹರಿಸಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಏಕೆಂದರೆ ಕಾಯಕವು ಗುರು, ಲಿಂಗ, ಜಂಗಮರನ್ನು ಮೀರಿದ್ದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಯಕವೇ ಕೈಲಾಸ ಎಂದು ಮೊದಲು ಕಾಯಕಕ್ಕೆ ಪ್ರಾಶಸ್ತ್ಯವನ್ನ ನೀಡ್ಬೇಕು ಅನ್ನೋದನ್ನ ಇಲ್ಲಿ ಬಹಳ ಸುಂದರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದಳು. ಅಂದ್ರೆ ಗುರು, ಲಿಂಗ, ಜಂಗಮ ಇವೆಲ್ಲರಿಗಿಂತ ಮೊದಲು ಕಾಯಕವನ್ನೇ ಮಾಡ್ಬೇಕು, ಕಾಯಕ ಇರಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ಇಲ್ಲಿ ಐದಕ್ಕಿ ಮಾರಯ್ಯ ಅವರು ಕಾಯಕದ ಬಗ್ಗೆ, ಕಾಯಕದಲ್ಲಿ ಹೇಗೆ ನಿರತರಾಗಿರ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಸುಂದರವಾದ ವರ್ಣನೆಯನ್ನ ಈ ವಚನದ ಮೂಲಕ ನೀಡಿದ್ದಾರೆ. ಹಾಗೆಯೇ ಮುಂದಿನ ವಚನಕಾರರಾಗಿರುವಂತಹ ಅಮುಗೆ ರಾಯಮ್ಮ ಅವರ ಬಗ್ಗೆ ತಿಳ್ಕೊಳ್ಳೋಣ. ಅಮುಗೆ ರಾಯಮ್ಮ ಈಕೆಯ ಕಾಲ ಕ್ರಿಸ್ತಶಕ ಸುಮಾರು 1160. ಈಕೆ ಸಹ 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಒಬ್ಬಳು. ಈಕೆ ಸೊನ್ನಲಿಗೆಯವಳು. ಸೊನ್ನಲಿಗೆ ಅಂದ್ರೆ ಈಗಿನ ಸೊಲ್ಲಾಪುರ. ಪತಿ ಅಮುಗೆ ದೇವಯ್ಯ. ನೇಯ್ಗೆ ಇವರ ಕಾಯಕ. ಅಂದ್ರೆ ನೇಯುವುದು ಇವರ ಒಂದು ಕೆಲಸ. ಈಕೆಯ ಅಂಕಿತ ನಾಮ ಅಮುಗೇಶ್ವರ. ಇವರು ತಮ್ಮ ವೈಚಾರಿಕ ಪ್ರಖರತೆ ಹಾಗೂ ಸಾಮಾಜಿಕ ಕಳಕಳಿಯಿಂದ ಜೀವನವನ್ನ ವಿಭಿನ್ನವಾದ ದೃಷ್ಟಿಕೋನದಿಂದ ದರ್ಶಿಸಿದವರು ಮತ್ತು ಚಿಂತನೆಗೈದವರು. ವಚನ ರಚನೆಯ ಮಹಾಕಾಯಕವನ್ನ ರೂಢಿಸಿಕೊಂಡವರು. ಗಂಡು ಹೆಣ್ಣೆನ್ನುವಂತಹ ಸಾಂಪ್ರದಾಯಿಕ ವರ್ಗೀಕರಣದ, ಅಂದ್ರೆ ಗಂಡು ಹೆಣ್ಣೆಂಬ ಸಾಂಪ್ರದಾಯಿಕವಾದ ಒಂದು ತಾರತಮ್ಯದ ಒಂದು ಚೌಕಟ್ಟಿನಿಂದ ಹೊರಬಂದು ಸಮಾನರು ಅನ್ನುವಂತಹ ಸಮಾನತೆಯ ತತ್ವದ ಆಧಾರದಿಂದ ತನ್ನ ಧೋರಣೆಯ ಛಾಪನ್ನ ವಚನದಲ್ಲಿ ಮೂಡಿಸಿರುವಂತವರು ಅಮುಗೆ ರಾಯಮ್ಮ. ಇದಿಷ್ಟು ಅಮುಗೆ ರಾಯಮ್ಮ ಅವರ ಪರಿಚಯ. ಹಾಗೆ ಇವರ ಒಂದು ಈ ವಚನದ ಆಶಯ ಏನ್ ಹೇಳುತ್ತೆ? ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳಲ್ಲಿ ವಿಶೇಷ ಗುಣ ಸಹಜವಾಗಿರುತ್ತವೆ. ಆದರೆ ಮಾನವ ಹೊಂದಿರುವಂತಹ ವಿಶೇಷ ಗುಣ ಇತರ ಪ್ರಾಣಿ ಪಕ್ಷಿಗಳ ಅನುಸರಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದಾಗಿ ಮಾನವನ ಅರಿವು, ಆಚಾರ, ಸಂಯಜ್ಞಾನ
ಇವುಗಳಿಂದ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯಬಹುದೆಂಬುದನ್ನು ಅಮಿಗೆ ರಾಯಮ್ಮ ಅವರು ಈ ವಚನದ ಮೂಲಕ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾದ್ರೆ ಇವರು ಹೇಳಿರುವಂತಹ ವಚನ ಯಾವುದು ಅಂತ ನೋಡ್ತಾ ಹೋಗೋಣ. ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೇ, ಆಡಿನ ಮರಿ ಆನೆಯಾಗಬಲ್ಲದೆ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲುದೇ, ಅರಿವು ಆಚಾರ ಸಮ್ಯ ಜ್ಞಾನವನರಿಯದೆ, ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖ ನೋಡಲಾಗದು ಅಮುಗೇಶ್ವರ. ಇಲ್ಲೇನ್ ಹೇಳಿದ್ದಾರೆ? ಮನುಷ್ಯನ ಹುಟ್ಟು ಗುಣವನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು, ಹುಟ್ಟು ಗುಣ ಘಟ್ಟ ಹತ್ತಿದ್ರೂ ಬಿಡಲ್ಲ ಅಂತ ಹೇಳ್ತೀವಲ್ವಾ, ಆ ರೀತಿಯಾಗಿ ಹಾಗೆ ಡಂಬಾಚಾರದ ಭಕ್ತಿ, ಡಾಂಬಿಕವಾಗಿರುವಂತಹ ಭಕ್ತಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಅಮುಗೆ ರಾಯಮ್ಮ ಅವರು ಹೇಳಿದ್ದಾರೆ. ಅಂದ್ರೆ ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಯಾವತ್ತಾದ್ರೂ ಕಾಗೆ ಮರಿ ಕೋಗಿಲೆ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಎರಡು ಒಂದೇ ರೀತಿಯಾಗಿ ಕಾಣಿಸ್ಬೋದು. ಕಾಗೆ ಮರಿನೂ ಕೋಗಿಲೆ ಮರಿನೂ ಒಂದೇ ರೀತಿಯಲ್ಲಿ ಕಾಣಿಸುತ್ತೆ. ಆದ್ರೆ ಅದು ಕೂಗಿದಾಗ ಗೊತ್ತಾಗುತ್ತೆ ಕಾಗೆಯ ಒಂದು ಕೂಗು, ಕೋಗಿಲೆಯ ಒಂದು ನಾದ ಯಾವ ರೀತಿ ಇರುತ್ತೆ, ಕೋಗಿಲೆ ಕುಹುಕು ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಅದನ್ನು ನೋಡಿದಾಗ ಅದರಲ್ಲಿ ಯಾವುದು ಕಾಗೆ ಯಾವುದು ಕೋಗಿಲೆ ಅನ್ನೋದು ಅದರ ಒಂದು ಕೂಗಿನ ಮೂಲಕ ಗೊತ್ತಾಗತ್ತೆ. ಆದ್ದರಿಂದ ಕಾಗೆಯ ಮರಿ ಕೋಗಿಲೆ ಆಗಬಲ್ಲದೆ, ಕೋಗಿಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಡಿನ ಮರಿ ಆನೆ ಆಗಬಲ್ಲದೆ, ಆಡಿನ ಮರಿ ಆನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾರೆ. ಅದೇ ರೀತಿ ಕಾಡು ನಾಯಿ ಸಿಂಹದ ಮರಿಯಾಗಬಲ್ಲದೆ, ಸೀಳು ನಾಯಿ ಅಂದ್ರೆ ಕಾಡಿನಲ್ಲಿರುವಂತಹ ನಾಯಿ, ಕಾಡು ನಾಯಿ ನೋಡೋದಕ್ಕೆ ಸಿಂಹದ ರೀತಿನಲ್ಲಿ ಸ್ವಲ್ಪ ಕಂಡ್ರು ಅದು ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಸಿಂಹದ ಮರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಅರಿವು ಆಚಾರ ಸಮ್ಯಜ್ಞಾನವನರಿಯದೆ, ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖ ನೋಡಲಾಗದು ಅಮುಗೇಶ್ವರ. ಅಂದ್ರೆ ಅರಿವು ಆಚಾರ, ತಿಳುವಳಿಕೆ, ಆಚಾರ, ಜ್ಞಾನ ಇವೆಲ್ಲ ಇಲ್ಲದೆ, ಇವೆಲ್ಲವೂ ಅಂತರಂಗದಲ್ಲಿ ಯಾವುದೂ ಇಲ್ಲದೆ, ಬಾಹ್ಯದಲ್ಲಿ ನಾಮವನ್ನು ಹಾಕಿಕೊಂಡು, ನಾಮದ ಮುಖವಾಡವನ್ನು ಹಾಕಿಕೊಂಡು ತಿರುಗುವಂತಹ ಒಂದು ಗಾವಿಲರನ್ನು ನೋಡಿದಾಗ, ಅಂತಂದ್ರೆ ಈ ರೀತಿಯ ಮುಖವಾಡವನ್ನು ಹಾಕಿಕೊಂಡು ಇರುವಂತಹ ಡಾಂಬಿಕ ಅಜ್ಞಾನಿಗಳನ್ನು ನೋಡಿದಾಗ ಈ ರೀತಿಯಲ್ಲಿ ಅಂತ ಆಚರಣೆಗೆ ಮರುಳಾಗಬಾರದು ಎನ್ನುವಂತಹ ಸಂದೇಶವನ್ನ ಇಲ್ಲಿ ಅಮುಗೆ ರಾಯಮ್ಮ ನೀಡಿದ್ದಾರೆ. ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖ ನೋಡಲಾಗದು ಅಮುಗೇಶ್ವರ ಅನ್ನೋದನ್ನ ಇಲ್ಲಿ ಬಹಳ ಸುಂದರವಾಗಿ ಇಲ್ಲಿ ಹೇಳಿದ್ದಾರೆ. ಅಂತಂದ್ರೆ ಇಲ್ಲಿ ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಆಡಿನ ಮರಿ ಆನೆಯಾಗಬಲ್ಲದೆ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲದೆ, ಅರಿವು ಆಚಾರ ಸಮ್ಯ ಜ್ಞಾನವನರಿಯದೆ, ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖ ನೋಡಲಾಗದು ಅಮುಗೇಶ್ವರ. ಇಲ್ಲಿ ಭಕ್ತಿಯ ಬಗ್ಗೆ ಬಹಳ ಸುಂದರವಾಗಿ ಇಲ್ಲಿ ಹೇಳಿದ್ದಾರೆ. ಹೇಗಿರ್ಬೇಕು ಭಕ್ತಿ ಅನ್ನೋದನ್ನ ಇಲ್ಲಿ ಭಕ್ತಿಯ ಬಗ್ಗೆ ತಿಳಿಸಿದ್ದಾರೆ. ಹಾಗೆಯೇ ನಾವು ಇವಾಗ ಏನ್ ಮಾಡೋಣ, ಕೊನೆಯ ವಚನಕಾರರಾಗಿರುವಂತ ಶಿವಶರಣೆ ಲಿಂಗಮ್ಮ ಅವರ ಬಗ್ಗೆ, ಅವರ ಪರಿಚಯವನ್ನ ನೋಡೋಣ. ಶಿವಶರಣೆ ಲಿಂಗಮ್ಮ, ಈಕೆಯ ಕಾಲ ಕ್ರಿಸ್ತಿಶಕ ಸುಮಾರು 1160. ಇವರು ಸಹ 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಒಬ್ಬರು. ಕ್ಷೌರಿಕ ವೃತ್ತಿಯ ಹಡಪದ ಅಪ್ಪಣ್ಣನವರ ಧರ್ಮಪತ್ನಿ. ಈಕೆಯ ಅಂಕಿತ ನಾಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎಂಬುದು. ವ್ಯಕ್ತಿಯ ಹುಟ್ಟಿಗೂ ಅವನು ಸಾಧಿಸಿರುವಂತಹ ಸಾಧನೆಗೂ ಏನೇನು ಸಂಬಂಧ ಇಲ್ಲ ಎನ್ನುವುದನ್ನ ನಿರೂಪಿಸಿದವರು ಅವಳು ಈ ವಚನಕಾರ್ತಿ. ಈಕೆಯ ವಚನಗಳಲ್ಲಿ ಬೋಧನೆಯ ಧಾಟಿ, ಅಂದ್ರೆ ವಚನ ಬೋಧನೆಯ ರೀತಿ, ಅಲ್ಲಿ ಕಂಡಂತಹ ದರ್ಶನ, ಬೀರಿದಂತಹ ಬೆಳಕು, ಏರಿದಂತಹ ನಿಲುವು ಸಾಧಕರಿಗೂ ಸಾಮಾನ್ಯರಿಗೂ ಶರಣರಿಗೂ ಇರುವ ವ್ಯತ್ಯಾಸವನ್ನು ತಿಳಿಸುತ್ತದೆ. ಸಾಧಕರು, ಸಾಮಾನ್ಯರು ಮತ್ತು ಶರಣರು ಯಾವ ರೀತಿಯಾಗಿರುತ್ತೆ ಅನ್ನೋ ವ್ಯತ್ಯಾಸವನ್ನ ಇವರು ಕೊಟ್ಟಿರುವಂತಹ ವಚನದಲ್ಲಿ ನಾವು ತಿಳಿಬಹುದು. ಎಲ್ಲೆಡೆಗೂ ಹರಿದಾಡುವ ಮನಸ್ಸನ್ನ ಸ್ವೇಚ್ಛೆಯಾಗಿ ಹರಿಯಲು ಬಿಡದೆ, ಅಂದ್ರೆ ನಮ್ಮ ಮನಸ್ಸನ್ನ ಎಲ್ಲಿಯೂ ಹರಿಯಲು ಬಿಡದೆ, ತಮ್ಮ ಒಂದು ಕಂಟ್ರೋಲ್ ಅಲ್ಲಿ ಇರೋ ತರ, ಅಂದ್ರೆ ಮನಸ್ಸನ್ನ ಸ್ವೇಚ್ಛೆಯಾಗಿ ಹರಿಯಲು ಬಿಡದೆ ಬಯಲಲ್ಲಿ ಓಡಾಡುವ ಶರಣರ ಪಾದದಲ್ಲಿ ಬೆರೆಯಬೇಕೆನ್ನುವಳು. ಅಂದ್ರೆ ಶರಣರ ಪಾದದಲ್ಲಿ ನಮ್ಮ ಮನಸ್ಸು ಇರ್ಬೇಕು, ಅಂದ್ರೆ ನಮ್ಮ ಮನಸ್ಸು ಸದಾ ಒಳ್ಳೆಯ ಕಡೆಗೆ ಹಂಬಲಿಸ್ಬೇಕು, ದೇವರ ಧ್ಯಾನದಲ್ಲಿರ್ಬೇಕು ಎನ್ನುವುದನ್ನಿಲ್ಲಿ ಹೇಳಿದ್ದಾರೆ. ಇದಿಷ್ಟು ಇವರ ಪರಿಚಯ. ಈ ಪದ್ಯದ ಆಶಯ ಏನ್ ಹೇಳುತ್ತೆ ಈ ವಚನದಲ್ಲಿ?
ವಿದ್ಯೆ ಸಾಧಕನ ಸ್ವತ್ತು. ವಿದ್ಯೆ ಅನ್ನೋದು ಒಬ್ಬ ಸಾಧನೆ ಮಾಡಿರುವಂತ ಅವನ ಒಂದು ಸ್ವತ್ತು. ಇದು ಯಾರು ಕದಿಯಲಾಗದ ವಸ್ತು ಅಂತಂದ್ರೆ ವಿದ್ಯೆ ಒಂದೇ. ಎಷ್ಟು ನಾವು ವಿದ್ಯೆಯನ್ನ ಬೇರೆಯವ್ರಿಗೆ ಹೇಳ್ತೀವೋ, ವಿದ್ಯೆಯನ್ನ ದಾನ ಮಾಡ್ತೀವೋ, ಅಷ್ಟು ನಮ್ಗೆ ಸಂಪತ್ತು, ವಿದ್ಯಾ ಸಂಪತ್ತು ಅನ್ನೋದು ಜಾಸ್ತಿ ಆಗುತ್ತೆ. ಅದು ಸಾಧಕನ ಸ್ವತ್ತು. ವಿದ್ಯೆ ವಿಹೀನನ ಬದುಕು ನಿರರ್ಥಕ ಎಂಬುದು ಸರ್ವೇ ಸಾಮಾನ್ಯವಾದ ಅಭಿಪ್ರಾಯ. ವಿದ್ಯೆ ಇಲ್ದವನ ಬದುಕು ನಿರರ್ಥಕ ಅಂತ ಹೇಳ್ತೀವಿ. ಆದರೆ ವಿದ್ಯೆಯನ್ನು ಗಳಿಸಲು ನಡೆಸುವ ಕಸರತ್ತು, ಪರಿಶ್ರಮಗಳು ಅಂದ್ರೆ ಇವಾಗಿನ ಒಂದು ಬದಲಾವಣೆಯ ಮಾರ್ಗದಲ್ಲಿ ಯಾವ ರೀತಿಯಾಗಿ ನಾವು ಇವಾಗ ವಿದ್ಯೆಯನ್ನು ಗಳಿಸ್ಬೇಕಾದ್ರೆ ಹೇಗೆ ಕಸರತ್ತುಗಳನ್ನು ಮಾಡ್ತೀವಿ, ಹೇಗೆ ಪರಿಶ್ರಮಗಳನ್ನು ಪಡ್ತೀವಿ ಅಂತ ಅನ್ಕೋತೀವಲ್ಲ, ಆ ರೀತಿ. ಅದೇ ರೀತಿ ವಿದ್ಯೆ ವಿನಯವನ್ನು ತಂದು ಕೊಡದೆ ಸಂಪಾದನೆಗೆ ದಾರಿಯಾಗಿರುವುದನ್ನು ನೆನೆದರೆ ವಿಷಾದವಾಗುತ್ತದೆ ಅಂತ. ಅಂದ್ರೆ ವಿದ್ಯೆ ಬರೀ ಸಂಪಾದನೆ, ವಿದ್ಯೆ ವಿನಯವನ್ನ ತಂದ್ಕೊಡ್ತಾ ಇಲ್ಲ. ಅಂದ್ರೆ ವಿದ್ಯೆ ಕಲಿತವರು ವಿನಯದ ರೀತಿಯಲ್ಲಿರಲ್ಲ, ವಿನಯವನ್ನು ಮರ್ತ್ ಬಿಡ್ತಾರೆ. ಬರೀ ಸಂಪಾದನೆ ಅಷ್ಟೇ ವಿದ್ಯೆಯಿಂದ ಸಂಪಾದನೆ ಮಾತ್ರ ಅನ್ನೋದನ್ನ ಅನ್ಕೊಂಡಿದ್ದಾರೆ ಅನ್ನೋ ಭಾವನೆ ಇಲ್ಲಿ ಬರ್ತಾ ಇದೆ. ಇದನ್ನು ನೋಡಿ ವಿಷಾದ ಆಗ್ತಿದೆ ಅಂತಾರೆ. ಆದರೆ ಅಂದೇ ನಮ್ಮ ಶರಣರು ಅಂದ್ರೆ ಈಗಿನವರು ವಿದ್ಯೆಗಾಗಿ ಇಷ್ಟೊಂದು ಕಸರತ್ತು ಪಡ್ತಾ ಇದ್ದಾರೆ. ಆದ್ರೆ ಆಗ್ಲೇ ನಮ್ಮ ಶರಣರು ಜೀವನವೆಂಬ ಪಾಠಶಾಲೆಯಲ್ಲಿ ಜೀವನ ಯಾವ ರೀತಿ ಇರ್ಬೇಕು ಅನ್ನುವಂತ ಒಂದು ಪಾಠಶಾಲೆಯಲ್ಲಿ ಏನನ್ನ ಕಲ್ತಿದ್ದಾರೆ? ಅರಿಷಡ್ ವರ್ಗಗಳನ್ನ ಕಲ್ತಿದ್ದಾರೆ. ಅದನ್ನ ಹೇಗೆ ನಿಗ್ರಹಿಸ್ಬೇಕು ತಮ್ಮ ತಮ್ಮ ಕಾಯಕದ ಮೂಲಕ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅರಿಷಡ್ ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯವನ್ನ ಯಾವ ರೀತಿಯಾಗಿ ನಿಗ್ರಹಿಸಿ ತಮ್ಮ ತಮ್ಮ ಕೆಲಸದ ಮೂಲಕ ನಿತ್ಯ ಸುಖಿಗಳಾಗಿ ಜೀವನವನ್ನು ಸಾರ್ಥಕಗೊಳಿಸಿಕೊಂಡಿದ್ದಾರೆ ಎನ್ನುವುದನ್ನ ಈ ವಚನದಲ್ಲಿ ಬಹಳ ಮಾರ್ಮಿಕವಾಗಿ ಅವರು ತಿಳಿಸಿದ್ದಾರೆ. ಅಂದ್ರೆ ಈ ವಚನದ ಮೂಲಕ ಏನು ವಿದ್ಯೆ ಇರ್ಬೋದು, ಯಾವುದೇ ಆದಂತ ನಮ್ಮ ಜೀವನ ಎಂಬ ಪಾಠವನ್ನು ಹಿಂದೆಯೇ ಶಿವಶರಣರು ಯಾವ ರೀತಿಯಾಗಿ ಪಡ್ಕೊಂಡಿದ್ರು ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ಇಲ್ಲೇ ಮೊದ್ಲೇ ಹೇಳಿದಾಗೆ ಅವರ ವಚನದಲ್ಲಿ ಸಾಧಕರಿಗೂ ಸಾಮಾನ್ಯರಿಗೂ ಶರಣರಿಗೂ ಇರುವ ವ್ಯತ್ಯಾಸವನ್ನ ಅವ್ರ ವಚನದಲ್ಲಿ ತಿಳಿಸ್ತಾರೆ ಅಂತ ಹೇಳಿದಾರಲ್ಲ, ಅದೇ ರೀತಿ ಇಲ್ಲಿ ಸಾಮಾನ್ಯರು ಯಾವ ರೀತಿಯಾಗಿ ವಿದ್ಯೆಗೆ ಶ್ರಮವನ್ನು ಪಡ್ತಾ ಇದ್ದಾರೆ, ಪರಿಶ್ರಮ. ಶಿವಶರಣರು ಹೇಗೆ ತಮ್ಮ ಜೀವನ ಪಾಠಶಾಲೆಯಲ್ಲಿ ಮೊದ್ಲೇ ಇದನ್ನು ಹೇಗೆ ತಿಳಿದು ಹೇಗೆ ಸಾರ್ಥಕ ಪಡಿಸ್ಕೊಂಡು ಸಫಲರಾಗಿದ್ರು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ ಹೇಗೆ ಅನ್ನೋದನ್ನ ನೋಡೋಣ. ಮನವ ಗೆದ್ದೆಹನೆಂದು ತನುವ ಕರಗಿಸಿ ಕಾಯವ ಮರುಗಿಸಿ ನಿದ್ರೆಯ ಕೆಡಿಸಿ ವಿದ್ಯೆಯ ಕಲಿತಿಹನೆಂಬ ಬುದ್ಧಿಹೀನರಿರ ನೀವು ಕೇಳಿರೋ. ನಮ್ಮ ಶರಣರು ಮನವನೆಂತು ಗೆದ್ದಿಹರೆಂದಡೆ ಕಾಮ ಕ್ರೋಧವ ನೀಗಿ ಲೋಭ ಮೋಹ ಮದ ಮತ್ಸರವ ಛೇದಿಸಿ ಆಸೆ ರೋಷವಳಿದು ಜಗದ ಪಾಶವ ಬಿಟ್ಟು ಆ ಮರುಗಿಸುವ ಕಾಯವನೇ ಪ್ರಸಾದ ಕಾಯವ ಮಾಡಿ ಸಲಹಿದರು. ಕೆಡಿಸುವ ನಿದ್ರೆಯೇನೆ ಯೋಗ ಸಮಾಧಿಯ ಮಾಡಿ ಸುಖವ ನೆಡಿಸಿ ಜಗವನೇ ಗೆದ್ದ ಶರಣರ ಬುದ್ಧಿಹೀನರೆತ್ತಬಲ್ಲರೋ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ. ಏನ್ ಹೇಳ್ತಾ ಇದ್ದಾರೆ ನೋಡಿ, ಬುದ್ಧಿಹೀನರೇ ಫಸ್ಟ್ ನೋಡಿ, ಮನವನ್ನು ಗೆದ್ದಿರೆಂದು ಬೀಗ್ತಾ ಇದ್ದೀರಾ. ಯಾವ ರೀತಿಯಾಗಿ ಯೋಗಿಯ ರೀತಿಯಲ್ಲಿ ಸೋಗು ಹಾಕೊಂಡು ನೀವಿದ್ದೀರಾ. ನಿಜವಾಗಿಯೂ ಮನವನ್ನು ಗೆದ್ದವರು ಯಾರು ಇಲ್ಲಿ? ಜಂಗಮರು, ಶಿವಶರಣರು ಅಂತ ಹೇಳ್ತಾ ಇದ್ದೀರಾ. ನೀವೇನ್ ಅನ್ಕೊಂಡಿದ್ದೀರಾ? ಮನವ ಗೆದ್ದೆಹನೆಂದು ತನುವ ಕರಗಿಸಿ ಕಾಯವ ಮರುಗಿಸಿ ನಿದ್ರೆ ಕೆಡಿಸಿ ವಿದ್ಯೆ ಕಲಿತಿಹನೆಂಬ ಬುದ್ಧಿಹೀನರಿರ ನೀವು ಕೇಳಿರು. ಮನಸ್ಸನ್ನು ಗೆದ್ದೆ ಅಂತ ಹೇಳಿ ಹಲವಾರು ಕಸರತ್ತುಗಳನ್ನು ಮಾಡಿ ಕಾಯವ ಮರುಗಿಸಿ ಹೇಗೇಗೋ ನಿದ್ದೆಯನ್ನು ಕೆಡಿಸಿ ವಿದ್ಯೆಯನ್ನು ಕಲಿತಿದ್ದೀರಾ ಅಂತೇಳಿ, ನಾನೆಷ್ಟು ವಿದ್ಯೆ ಕಲಿತಿದ್ದೀನಿ ಅಂತೇಳಿ ನೀವೇನ್ ಮಾಡ್ತಾ ಇದ್ದೀರಾ? ಬೀಗ್ತಾ ಇದ್ದೀರಲ್ಲ, ಬುದ್ಧಿಹೀನರು ನೀವು ಕೇಳಿರಿ ಇದನ್ನ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಬುದ್ಧಿಹೀನರ ನೀವು ಕೇಳಿ ಅನ್ನೋದನ್ನ ಇಲ್ಲಿ ಬಹಳ ಸುಂದರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಹೇಳ್ತಾರೆ, ನಮ್ಮ ಶರಣರು ಮೊದಲೇ ನಮ್ಮ ಜೀವನ ಪಾಠಶಾಲೆಯಲ್ಲಿ ಜೀವನವನ್ನ ಕಲ್ತಿದ್ದಾರೆ, ಯಾವ ರೀತಿ ಜೀವನ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ ನೋಡಿ. ನಮ್ಮ ಶರಣರು ಮನವನೆಂತು ಗೆದ್ದಿಹರೆಂದೆಡೆ, ನಮ್ಮ ಶರಣರು ಯಾವಾಗ್ಲೂ ಜೀವನವನ್ನು ಹೇಗ್ ಮಾಡ್ಬೇಕು ಅನ್ನೋದು ಗೆದ್ದಿದ್ದಾರೆ. ಹೇಗೆ? ಕಾಮ ಕ್ರೋಧವ ನೀಗಿ ಲೋಭ ಮೋಹ ಮದ ಮತ್ಸರವ ಛೇದಿಸಿ. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎನ್ನುವಂತ ಅರಿಷಡ್ ವರ್ಗಗಳನ್ನ ಭೇದಿಸಿ ಅದನ್ನು ಮೆಟ್ಟು ನಿಂತು ಆಸೆ ರೋಷ ಒಳಿದು, ಆಸೆ ಆಕಾಂಕ್ಷೆಗಳು, ರೋಷ, ಕೋಪ, ಸಿಟ್ಟು ಇವನ್ನೆಲ್ಲ ಬಿಟ್ಟು ಜಗದ ಪಾಶವ ಬಿಟ್ಟು, ಜಗತ್ತಿನ ಮೋಹವನ್ನು ಬಿಟ್ಟು, ಜಗತ್ತಿನ ಮೋಹ ಅಂತಂದ್ರೆ ಇಲ್ಲಿರುವಂತಹ ಯಾವುದೇ ಒಂದು ವಸ್ತುಗಳಿಗೆ ಆಸೆಯನ್ನು ಪಡದೆ ಆ ಮರುಗಿಸುವ ಕಾಯಕವನ್ನೇ ಪ್ರಸಾದ ಕಾಯವ ಮಾಡಿ ಸಲಹಿದರು. ಅಂದ್ರೆ ಇಲ್ಲಿ ಸಿಗುವಂತಹ ತಮ್ಮ ಕಾಯಕದಲ್ಲಿ, ತಮ್ಮ ಕೆಲಸದಲ್ಲಿ ಸಿಗುವಂತಹ
ಒಂದು ಅವರು ಮಾಡುವಂತಹ ಕೆಲಸದಿಂದ ಅವರು ತೃಪ್ತರಾಗಿ ಅವರು ಮಾಡುವ ಕೆಲಸದಲ್ಲಿ ವನ್ನೇ ಪ್ರಸಾದ ಕಾಯಕ ಅಂತ ಹೇಳಿ ನಂಬಿರುವಂತವರು, ಆ ಕಾಯಕವೇ ಪ್ರಸಾದವೆಂದು ತಿಳಿದು ಅವ್ರೇನ್ ಮಾಡ್ತಾ ಇದ್ರು, ಕೆಡಿಸುವ ನಿದ್ರೆಯನ್ನೇ ನೀವೇನ್ ಮಾಡಿದ್ರಿ, ನಿದ್ದೆಯನ್ನು ಬಿಟ್ಟು ಓದಿದ್ರಿ, ಆದ್ರೆ ಅಂತ ನಿದ್ದೆಯನ್ನೇ ಅವರು ಯೋಗ ಸಮಾಧಿಯನ್ನಾಗಿ ಮಾಡ್ಕೊಂಡ್ರು ಶರಣರು ಅಂತೇಳಿ ಹೇಳ್ತಾ ಇದ್ದಾರೆ. ಸುಖವ ನಡೆಸಿ ಜಗವನ್ನೇ ಗೆದ್ದ ಶರಣರು ಯಾವ ರೀತಿಯಾಗಿ ಅಂತ ಸುಖವನ್ನು ತೊರೆದು ಜಗತ್ತನ್ನೇ ಗೆದ್ದಿರುವಂತಹ ಶರಣರೇ ಇರುವಾಗ ನೀವು ಬುದ್ಧಿಹೀನರಿತ್ತ ಬಲ್ಲಿರೋ, ನೀವು ವಿದ್ಯೆಯನ್ನು ಕಲ್ತ್ರಿ ಅನ್ನೋ ರೀತಿನೇ ನಿದ್ದೆಗೆಡಿಸಿ ಕಸರತ್ತು ಮಾಡಿ ವಿದ್ಯೆಯನ್ನು ಕಲ್ತೆ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಶರಣರು ನೋಡಿ ಯಾವ ರೀತಿಯಾಗಿ ಆಗ್ಲೇ ಜೀವನ ಪಾಠವನ್ನು ಕಲ್ತಿದ್ದಾರೆ. ಬುದ್ಧಿಹೀನರೆತ್ತ ಬಲ್ಲರೋ, ಇಂತಹದನ್ನು ಬುದ್ಧಿಹೀನರು ಹೇಗೆ ಅರಿಯಲು ಸಾಧ್ಯ, ಬುದ್ಧಿಹೀನರು ತಾನೇ ಹೇಗೆ ತಿಳಿಯಲು ಇದನ್ನು ಸಾಧ್ಯ ಅಂತ ಹೇಳಿ ಇಲ್ಲಿ ಶಿವಶರಣೆ ಲಿಂಗಮ್ಮ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬುದ್ಧಿಹೀನರೆತ್ತ ಬಲ್ಲರು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತೇಳಿ ಬಹಳ ಸುಂದರವಾಗಿ ಏನ್ ಹೇಳಿದ್ದಾರೆ, ಭಕ್ತಿಯ ಬಗ್ಗೆ ಇಲ್ಲಿ ಬಹಳ ಸುಂದರವಾಗಿ ಇಲ್ಲಿ ಹೇಳಿದ್ದಾರೆ. ಜೀವನದ ಸಾರ್ಥಕತೆ ಹೇಗೆ ಎನ್ನುವುದನ್ನ ಶಿವಶರಣೆ ಲಿಂಗಮ್ಮ ಅವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಮನವ ಗೆದ್ದೆಹನೆಂದು ತನುವ ಕರಗಿಸಿ ಕಾಯವ ಮರುಗಿಸಿ ನಿದ್ರೆಯ ಕೆಡಿಸಿ ವಿದ್ಯೆಯ ಕಲಿತಿಹನೆಂಬ ಬುದ್ಧಿಹೀನರಿರ ನೀವು ಕೇಳಿರು, ನಮ್ಮ ಶರಣರು ಮನವನೆಂತು ಗೆದ್ದಿಹರೆಂದಡೆ ಕಾಮ ಕ್ರೋಧವ ನೀಗಿ ಲೋಭ ಮೋಹ ಮದ ಮತ್ಸರವ ಛೇದಿಸಿ ಆಸೆ ರೋಷವಳಿದು ಜಗದ ಪಾಶವ ಬಿಟ್ಟು ಆ ಮರುಗಿಸುವ ಕಾಯವನೇ ಪ್ರಸಾದ ಕಾಯವ ಮಾಡಿ ಸಲಹಿದರು, ಕೆಡಿಸುವ ನಿದ್ರೆಯನೇ ಯೋಗ ಸಮಾಧಿಯ ಮಾಡಿ ಸುಖವ ನೆಡೆಸಿ ಜಗವನೇ ಗೆದ್ದ ಶರಣರ ಬುದ್ಧಿಹೀನರೆತ್ತ ಬಲ್ಲರು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಎಷ್ಟ್ ಚೆನ್ನಾಗಿ ಹೇಳಿದಾರಲ್ವಾ ಇಲ್ಲಿ ಶಿವಶರಣೆ ಲಿಂಗಮ್ಮ ಅವರು. ಹಾಗಾದ್ರೆ ಇವತ್ತಿನ ನಾವು ವಚನಾಮೃತದಲ್ಲಿ ಅಲ್ಲಮ ಪ್ರಭುಗಳು ಹೇಳಿರುವಂತ ಗುರು ಶಿಷ್ಯರ ಸಂಬಂಧ, ಆಯ್ದಕ್ಕಿ ಮಾರಯ್ಯ ಅವರು ಹೇಳಿರುವಂತ ಕಾಯಕ, ಹಾಗೆ ಅಮುಗೆರಾಯಮ್ಮ ಅವರು ಹೇಳಿರುವಂತ ಭಕ್ತಿ ಮತ್ತು ಶಿವಶರಣೆ ಲಿಂಗಮ್ಮ ಅವರು ಹೇಳಿರುವಂತ ಜೀವನ ಸಾರ್ಥಕತೆಯ ಬಗ್ಗೆ ತಿಳ್ಕೊಂಡಿದೀವಿ ಅಲ್ವಾ? ಅರ್ಥ ಆಯ್ತಾ? ಧನ್ಯವಾದಗಳು.